ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿಂದ ಪ್ಲ್ಯಾನ್ ಏನಂತಂದರೆ ನಮ್ಮದು G+5 ನಮ್ಮದು ಒಂದು ಬಿಲ್ಡಿಂಗ್ ಇರ್ತೈತಿ. ಇದರೊಳಗೆ ಯಾವ ಥರ ನಾನು ಪ್ಲ್ಯಾನ್ ಮಾಡಿರ್ತೀನಿ ಅಂದರೆ 25x25 ಈಸ್ಟ್ ಫೇಸಿಂಗ್ ಧ್ವಜ ಇದ್ದ ಮನೆಯ ಪ್ಲ್ಯಾನನ್ನು G+5 ಒಳಗೆ ಯಾವ ಥರ ಮಾಡ್ಬೇಕು ಅನ್ನೋದು ನಾನು ತೋರಿಸಿರ್ತೀನಿ. ಇದ್ರದ್ದು ಸ್ವಲ್ಪ ಸ್ಟಾರ್ಟಿಂಗ್ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀನಿ, ಅಂದರೆ ಯಾವ ಥರ ಇರ್ತೈತೆ ಅಂತ ಹೇಳಿ. ನಮ್ಮದು ಗ್ರೌಂಡ್ ಫ್ಲೋರ್ನಾಗ 1 BHK ಮನೆ ಇರ್ತೈತಿ ವಿತ್ ಕಾರ್ ಪಾರ್ಕಿಂಗ್. ಆಮೇಲೆ ಫಸ್ಟ್ ಫ್ಲೋರ್ನಾಗ ನಮ್ಮದು 25x25 ಧ್ವಜ ಇದ್ದ ಈಸ್ಟ್ ಫೇಸಿಂಗ್ ನಮ್ಮದು 2 ಬೆಡ್ರೂಮ್ ಮನೆ ಇರ್ತೈತಿ. ಸೆಕೆಂಡ್ ಫ್ಲೋರ್ನಾಗೂ ಕೂಡ ನಮ್ಮದು ಸೇಮ್ 25x25 2 ಬೆಡ್ರೂಮ್ ಮನೆ ಇರ್ತೈತಿ. ತರ್ಡ್ ಫ್ಲೋರ್ನಾಗ ಏನಿರ್ತೈತಲ್ಲ, ತರ್ಡ್ ಮತ್ತು ಫೋರ್ತ್ ಇದು ಡುಪ್ಲೆಕ್ಸ್ ಮನೆ ಆಗಿರ್ತೈತಿ. ಸೊ ಡುಪ್ಲೆಕ್ಸ್ ಮನೆಯೂ ಕೂಡ 25x25 ಈಸ್ಟ್ ಫೇಸಿಂಗ್ ಮನೆ ಪ್ಲ್ಯಾನ್ ಇರ್ತೈತಿ. ಇದರೊಳಗೆ ಕೆಳಗೆ 1 ಬೆಡ್ರೂಮು, ಮೇಲೆ 2 ಬೆಡ್ರೂಮು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಕೂಡ ಇನ್ಕ್ಲೂಡ್ ಆಗಿರ್ತೈತಿ. ಈ ಥರ ನಾನು ಪ್ಲ್ಯಾನ್ ಮಾಡಿರ್ತೀನಿ. ಆಮೇಲೆ ಇದರ ಅಬೋವ್ 5th ಏನಿರ್ತೈತಲ್ಲ ಅದು ನಾವು ಟೆರಸ್ಗೆ ನಾನು ಅದನ್ನು ಬಿಟ್ಟಿರ್ತೀನಿ. ಅಲ್ಲಿನೂ ಕೂಡ ನಾವು 2 ಅಥವಾ 3 ಬೆಡ್ರೂಮ್ನ ಸಿಂಗಲ್ ಬೆಡ್ರೂಮು ಬಾಡಿಗೆ ಕೊಡೋಕೆ ನಾವು ಅದನ್ನು ಯೂಸ್ ಮಾಡ್ಬೋದು. ಇಲ್ಲೇ ಗ್ರೌಂಡ್ ಫ್ಲೋರು ನಾವು ಬಾಡಿಗೆ ಕೊಡ್ಬೋದು. ನೆಕ್ಸ್ಟ್ ಫಸ್ಟ್ ಫ್ಲೋರ್ ನಮ್ಮದು 2 BHK ಬಾಡಿಗೆ ಕೊಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ನಮ್ಮದು 2 BHK ಬಾಡಿಗೆ ಕೊಡ್ಬೋದು. ತರ್ಡ್ ಮತ್ತು ಫೋರ್ತ್ ಏನೈತಲ್ಲ ಇದನ್ನು ಓನರ್ ಡುಪ್ಲೆಕ್ಸ್ ಮನೆಯಾಗಿ ಇದನ್ನು ಇಟ್ಕೋಬೋದು. ಸೊ ಇದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಇಲ್ಲಿ 2D ಡಯಾಗ್ರಾಮ್ಗಿಂತ ಮುಂಚೆ ಒಂದು ಸಲ ನಾನು 3D ತೋರಿಸ್ತೀನಿ ಯಾವ ಥರ ಬರ್ತೈತಿ ಇದು ಅಂತಂದು. ಆಮೇಲೆ ಇದು ಲಿಫ್ಟ್ ಇರ್ತೈತಿ. ಸೊ ಲಿಫ್ಟನ್ನು ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ ಸ್ಟೇರ್ ಕೇಸ್ ಜೊತೆಗೆ. ಒಂದು ಸಲ 3D ತೋರಿಸ್ತೀನಿ, ಅದರೊಳಗೆ ಗೊತ್ತಾಗ್ತೈತೆ ಯಾವ ಥರ ಅಂಥೇಳಿ. ಸೊ ಈ ಥರ ನೋಡ್ಬೋದು. ಇಲ್ಲೇ ಕೆಳಗಡೆ ನಮ್ಮದು ಕಾರ್ ಪಾರ್ಕಿಂಗ್ ವಿತ್ 1 BHK. ಇದು ಫಸ್ಟ್ ಫ್ಲೋರ್ನಾಗ ನಮ್ಮದು ಇಲ್ಲೇ ಏನೈತಲ್ಲ ಇದು ಫಸ್ಟ್ ಫ್ಲೋರ್ನಾಗ ನಮ್ಮದು 2 BHK ಇರ್ತೈತಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಫ್ಲೋರ್ನಾಗ 2 BHK. 3 ಮತ್ತು 4 ಇದೇನೈತಲ್ಲ ಇದು ನಮ್ಮದು ಡುಪ್ಲೆಕ್ಸ್ ಮನೆ ಆಗಿರ್ತೈತಿ. ಇಲ್ಲೇ 5 ಒಳಗೆ ನಾವು ಬೇಕಂದ್ರೆ ಇಲ್ಲೇ ನಾವು ರೂಮ್ಸ್ ಮಾಡ್ಕೋಬೋದು ಬಾಡಿಗೆ ಕೊಡೋಕೆ. ಸೊ ಇದನ್ನು ಕಂಪ್ಲೀಟಾಗಿ 1 by 1 ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ 2D ಒಳಗೆ ಯಾವ ರೀತಿ ಅಂತೇಳಿ. ಸೊ ಇದು ನಮ್ಮದು 2D ಒಳಗೆ ಫಸ್ಟ್ ಗ್ರೌಂಡ್ ಫ್ಲೋರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ರೌಂಡ್ ಫ್ಲೋರ್ ಇಲ್ಲೇ ನೋಡ್ಬೋದು. ನಮ್ಮದು ಮೇನ್ ಎಂಟ್ರೆನ್ಸ್ ಇದು ನಾರ್ತ್ ಈಸ್ಟಿಗೆ ಇರ್ತೈತಿ. ಸೊ ಇಲ್ಲೇ ನಾವು 2 ಕಾರ್ ಪಾರ್ಕ್ ಮಾಡೋಷ್ಟು ಸಾಕಷ್ಟು ಜಾಗ ಬಿಟ್ಟಿರ್ತೀವಿ ಪಾರ್ಕಿಂಗಿಗಾಗಿ. ಇಲ್ಲೇ ನೋಡ್ಬೋದು ಸೈಡಿಗೆ 1 BHK ನಾವು ಇಲ್ಲೇ ಬಾಡಿಗೆ ಕೊಡೋಗೋಸ್ಕರ ಮಾಡಿರ್ತೀವಿ. ಇದರೊಳಗೆ ಏನಂತಂದರೆ ಫಸ್ಟ್ ಇಲ್ಲೇ ಸ್ಟೇರ್ ಕೇಸ್ ಐತಿ. ಸ್ಟೇರ್ ಕೇಸ್ ಆದಮೇಲೆ ಇದೇನೈತಲ್ಲ ಇಲ್ಲ ಇದು ಲಿಫ್ಟ್ ನಮ್ಮದು. ಸೊ ಇದು ಲಿಫ್ಟಿಗೆ ನಾವು ಆಲ್ಮೋಸ್ಟ್ 5x5 ಜಾಗ ಬಿಟ್ಟಿರ್ತೀವಿ. ಆಮೇಲೆ ನೆಕ್ಸ್ಟ್ ಇಲ್ಲೇ ಇದಕ್ಕೆ ಮೇನ್ ಡೋರ್ನ ನಾವು ಇಲ್ಲೇ ನಾರ್ತ್ ಸೈಡ್ ಫೇಸ್ ಮಾಡಿರ್ತೀವಿ. ಸೊ ಇಲ್ಲಿಂದ ಒಳಗಡೆ ಬಂದು ಇಲ್ಲೇ ಲಿವಿಂಗ್ ರೂಮ್ ಐತಿ. ಇದು 14x7 ಐತಿ. ನಮ್ದು ಹಿಂಗೆ ಅಗಲ 14 ಐತಿ, ಉದ್ದ 7 ಫೀಟ್ ಐತಿ. ನೆಕ್ಸ್ಟ್ ಇಲ್ಲೇ ಕಿಚನ್ 14x6 ಐತಿ. ಇಲ್ಲೇ ಇದು ಏನೈತಲ್ಲ ಇದು ಮತ್ತು ಇದು ನಮ್ಮದು ಗ್ಯಾಸ್ ಕಟ್ಟಿಯಾಗಿರ್ತೈತಿ, ಕಿಚನ್ ಕಟ್ಟೆ. ಸೊ ಇಲ್ಲೇನು ಖಾಲಿ ಐತಲ್ಲ ಈ ಜಾಗದಾಗ ಬೇಕಂದ್ರೆ ನಾವು ದೇವ್ರ ಮನೆ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲೇ ಒಂದು ನಮ್ಮದು ಮಾಸ್ಟರ್ ಬೆಡ್ರೂಮು ಇಲ್ಲಿ ಅಟ್ಯಾಚ್ ಆಗೈತಿ. ಸೊ ಅದ್ರ ಸೈಜ್ 10x11 ಐತಿ. ಸೊ ಇಲ್ಲೇ ಒಂದು ಅದಕ್ಕೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ರೂಮ್ ಮತ್ತು ಬಾತ್ರೂಮ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ 4 feet 3 inch ಅಗಲ 7 feet ಉದ್ದ ಐತಿ. ಸೊ ಇಲ್ಲೊಂದು ನೋಡ್ಬೋದು ಕಾಮನ್ನಾಗಿ ನಾವು ಇಲ್ಲೊಂದು ಹೊರಗಡೆ ಒಂದು ಟಾಯ್ಲೆಟ್ ರೂಮ್ನ ಕೊಟ್ಟಿರ್ತೀವಿ. ಸೊ ಇದ್ರದ್ದು ಡೋರ್ ಇಲ್ಲಿ ಹೊರಗಡೆ ಕೊಟ್ಟಿರ್ತೀವಿ ನಾವು ಮನೆಯಿಂದ ಹೊರಗಡೆ. ಸೊ ಈ ಸೆಕ್ಯೂರಿಟಿ ಅಥವಾ ಇನ್ನಿತರ ಎದಕ್ಕಾದರೂ ನಾವು ಇದನ್ನು ಬಳಸ್ಕೋಬೋದು. ಮನೆಗೆ ಒಂದೊಂದು ಸಲ ಹೊರಗಡೆ ಹೋಗಿ ಬಂದಾಗ ಇಲ್ಲೇ ನಾವು ವಾಶ್ ಮಾಡಿಕೊಂಡು ಹೋಗ್ಬೋದು ಒಳಗಡೆ. ಸೊ ಇದು ನಮ್ಮದು ಗ್ರೌಂಡ್ ಫ್ಲೋರ್ ಆಯಿತು. ನೆಕ್ಸ್ಟ್ ಫಸ್ಟ್ ಫ್ಲೋರ್ ಇವಾಗ ನಾನು 25x25 ಅಂತ ಏನು ಹೇಳಿದ್ನಲ್ಲ ಅದನ್ನು ತೋರಿಸ್ತೀನಿ. ಸೊ ಇಲ್ಲೇ ನೋಡ್ಬೋದು ಇದು ನಮ್ಮದು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಸೇಮ್ ಐತಿ. ಇಲ್ಲೇ ಸೆಕೆಂಡ್ ಫ್ಲೋರ್ದೊಳಗೆ ನಾನು ಎಲ್ಲ ಡೈಮೆನ್ಷನ್ ಮೆನ್ಷನ್ ಮಾಡೀನಿ. ಸೊ ಇದು 25x25 ಒಂದು ಈಸ್ಟ್ ಫೇಸಿಂಗ್ ಒಂದು ಧ್ವಜ ಇದ್ದ ಪ್ಲ್ಯಾನ್ ಆಗಿರ್ತೈತಿ. ಸೊ ಇಲ್ಲಿ ಫಸ್ಟ್ ಇಲ್ಲೇ ನಾವು ಸ್ಟೇರ್ ಕೇಸ್ ಹತ್ಕೊಂಡು ಬರ್ತೀವಿ. ಅದನ್ನು ನಾನು 3D ಒಳಗೆ ತೋರಿಸ್ತೀವಿ ಯಾವ ರೀತಿ ಮೇಲ್ಗಡೆ ಬರ್ತೀವಿ ಅಂತಂದು. ಸೊ ಇಲ್ಲೇ ಮುಂದ್ಗಡೆ ನಮ್ಗೆ ಸಾಕಷ್ಟು ವರಂಡ ಅಥವಾ ನಮ್ಮದು ಕ್ಯಾನೋಪಿ ಸಿಟ್ಔಟ್ ಅಂತ ಏನು ಹೇಳ್ತೀವಲ್ಲ ಇಲ್ಲಿ ನೋಡ್ಬೋದು. ಇದು ಅರೌಂಡ್ ನಿಮ್ಗೆ ಎಷ್ಟು ಸಿಗ್ತೈತೆ ಅಂದರೆ 6 feet ನಮ್ಮದು ಸ್ಟೇರ್ ಕೇಸು ಪ್ಲಸ್ 5 feet ನಾವು ಲಿಫ್ಟಿಗೆ ಅಂತ ಹೇಳಿದ್ರು ನಮಗೆ 11 feet ಆರಾಮಾಗಿ ಇಲ್ಲೇ ಜಾಗ ಸಿಗ್ತೈತಿ ಮುಂದ್ಗಡೆ. ಸೊ ಸಾಕಷ್ಟು ಇಲ್ಲೇ ಸ್ಪೇಸಿಯಸ್ ಆಗಿ ನಮ್ಗೆ ಜಾಗ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೇ ನಾನು ಹೇಳ್ತೀನಿ ಯಾಕೆ ಇಷ್ಟು ನಾವು ಜಾಗ ಬಿಟ್ಟಿರ್ತೀವಿ, ಆಮೇಲೆ ಮನೇನ ಯಾಕೆ ನಾವು 25x25 ತೊಗೊಂಡಿರ್ತೀವಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇಲ್ಲಿ ನಾವು ಒಳಗಡೆ ಬಂದರೆ ನಮ್ಮದು ಒಂದು ಹಾಲ್ ಐತಿ ಇಲ್ಲೇ. ಸೊ ಹಾಲ್ ಸೈಜು 14 feet ಅಗಲ 13 feet ಉದ್ದ ಐತಿ. ಸೊ ಇದು ಸಾಕಷ್ಟು ಸ್ಪೇಸಿಯಸ್ ಆದಂಥ ಒಂದು ಹಾಲ್ ಆಕೈತಿ. ನೆಕ್ಸ್ಟ್ ಹಾಲ್ ಒಳಗೆ ಒಂದು ಪೂಜಾ ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ಅಗಲ 4 feet 3 inch ಐತಿ, 5 feet ಉದ್ದ ಐತಿ.
ಸೊ ನೆಕ್ಸ್ಟ್ ಇಲ್ಲೇ ಸೌತ್ ಈಸ್ಟ್ ಕಡೆ ಬಂದರೆ ಅಂದರೆ ಆಗ್ನೇಯ ದಿಕ್ಕಿಗೆ ಬಂದರೆ ನಮ್ಮದೊಂದು ಕಿಚನ್ ಐತಿ ಇಲ್ಲೇ. ಸೊ ಕಿಚನ್ ಸೈಜ್ ನಮ್ದು ಎಷ್ಟು ಐತೆ ಅಂದ್ರೆ 10 ಫೀಟ್ ಅಗಲ, 13.5 ಫೀಟ್ ಇಂಕ್ಲೂಡಿಂಗ್ ಡೈನಿಂಗ್ ಐತಿ ಇಲ್ಲ. ಸೊ ಇದು ಉದ್ದ 13.5 ಫೀಟ್ ಐತಿ. ಇದರೊಳಗೆ ನಾವು ಡೈನಿಂಗ್ ಮಾಡ್ಕೋಬೋದು. ಕಿಚನ್ ನಾವು 9 ಫೀಟ್ ಅಥವಾ 8 ಫೀಟ್ ತೊಗೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ನಾವು ಡೈನಿಂಗ್ ಆಗಿ ಓಪನ್ ಕಿಚನ್ ಇರೋದ್ರಿಂದ ಇದು ನಮಗೆ ಸ್ಪೇಷಿಯಸ್ ಆಗಿ ಕೂಡ ಕಾಣ್ತೈತಿ. ಸೊ ಇಲ್ಲಿ ನೆಕ್ಸ್ಟ್ ಸೌತ್ ವೆಸ್ಟ್ ಅಂದರೆ ನಮ್ಮದು ನೈಋತ್ಯ ದಿಕ್ಕಿನೊಳಗೆ ಮಾಸ್ಟರ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂದರೆ 10/11 ಐತಿ. ಸೊ ಇಲ್ಲೇ ನಾವು ಒಂದು ವಾರ್ಡ್ರೋಬ್ ಇದೇನೈತಲ್ಲ, 2 ವಾರ್ಡ್ರೋಬು ಇಲ್ಲಿ ಮಧ್ಯೆ ಇರೋದು ಬೇ ವಿಂಡೋ ಇದೆ. ಸೊ ಬೇ ವಿಂಡೋ ಅಂದರೆ ಯಾವ ರೀತಿ ಬರ್ತೈತೆ ಅಂತೇಳಿ 3D ಒಳಗೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಇವೆರಡು ಬೆಡ್ರೂಮಿಗೆ ಒಂದು ನಾವು ಕಾಮನ್ ಆಗಿ ಒಂದು ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಟಾಯ್ಲೆಟ್ ರೂಮ್ ಸೈಜ್ 4 ಫೀಟ್ 3 ಇಂಚ್ ಬೈ 7 ಫೀಟ್ ಇರ್ತೈತಿ. ಕಿಡ್ಸ್ ಬೆಡ್ರೂಮ್ ಕೂಡ ನಮಗೆ 10 ಫೀಟ್ ಬೈ 11 ಫೀಟ್ ಸೈಜ್ ಇರ್ತೈತಿ. ಸೊ ಇದು ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ಸೇಮ್ ಡೈಮೆನ್ಷನ್ ಇಲ್ಲೇ ನಾವು ಯೂಸ್ ಮಾಡಿರ್ತೀವಿ. 25/25 ಧ್ವಜ ಇದ್ದು ಪ್ಲ್ಯಾನ್ ಆಗಿರ್ತೈತಿ. ಇನ್ನು ನಾನು ಥರ್ಡ್ ಫ್ಲೋರ್ ತೋರಿಸ್ತೀನಿ. ಥರ್ಡ್ ಮತ್ತು ಫೋರ್ತ್ ಏನೈತಲ್ಲ ಅದು ಡುಪ್ಲೆಕ್ಸ್. ನಾವು ಓನರ್ ಏನಾರಲ್ಲಿ ಇರ್ತೇವೆ ಅಂದ್ರೆ ಆ ರೀತಿ ನಾವು ಮನೆ ಮಾಡ್ಕೋಬೋದು. ಸೊ ಇಲ್ಲಿ ಥರ್ಡ್ ಫ್ಲೋರ್ ಫಸ್ಟ್ ನಾನು ತೋರಿಸ್ತೀನಿ. ಸೊ ಥರ್ಡ್ ಫ್ಲೋರಿಗೆ ಇಲ್ಲೇ ನಾವು ಅಗೇನ್ ಸ್ಟೇರ್ಕೇಸ್ ಅಥವಾ ಲಿಫ್ಟ್ ಒಳಗಡೆ ಬಂದರೆ ನಮಗೆ ಮುಂದ್ಗಡೆ ಸಿಟ್ಔಟ್ ಕೂಡ ಇಲ್ಲಿ ಸಾಕಷ್ಟು ನಮ್ಗೆ ಅಪ್ ಟು 11 ಫೀಟ್ ಇಲ್ಲೇ ಸಿಗ್ತೈತಿ. ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದಾಗ ಸೇಮ್ ನಮ್ಮದು ಕೆಳಗಡೆ ಏನಿತ್ತಲ್ಲ ಅದೇ ರೀತಿ ಸೈಜನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇದ್ರೊಳಗೆ ಏನು ಡಿಫ್ರೆನ್ಸ್ ಐತೆ ಅಂದರೆ ಇಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್ಗೆ ನಾವು ಅಟ್ಯಾಚ್ ಆಗಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಕೊಟ್ಟಿರ್ತೀವಿ. ಸೊ ಇಲ್ಲೇ ಮಾಸ್ಟರ್ ಬೆಡ್ರೂಮ್ಗೆ ಒಂದು ವಾಕಿನ್ ಅಂದರೆ ಟಾಯ್ಲೆಟ್ ರೂಮ್ ಬಾತ್ರೂಮ್ ಇಲ್ಲೇ ಇರೋಂಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಅದೆಷ್ಟೈತಿ ಸೈಜ್ ಅಂತಂದರೆ ವಾಕಿನದ್ದು 4 ಫೀಟ್ 3 ಇಂಚ್ ಬೈ 3.5 ಫೀಟ್ ಇಲ್ಲಿ ನಮಗೆ ವಾಕಿನ್ ವಾರ್ಡ್ರೋಬ್ ಮಾಡ್ಕೊಳಕ್ಕೆ ಇಲ್ಲಿ ಜಾಗ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೂ ಕೂಡ ನಮ್ಮದು ವಾರ್ಡ್ರೋಬ್ ಇರ್ತೈತಿ ಇಲ್ಲೇ ಆ್ಯಸ್ ಯೂಶ್ವಲ್. ಸೊ ಅದನ್ನು ಯಾವ ರೀತಿ ನಾನು ಪ್ಲ್ಯಾನ್ ಮಾಡಿರ್ತೀನಿ ಅನ್ನೋದು 3D ಒಳಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಈ ಕಡೆ ನಮ್ಮದು ವಾಯುವ್ಯ ಕಡೆ ಬಂದಂಗೆ ಇಲ್ಲೊಂದು ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿರ್ತೀನಿ ನಾನು ಮೇಲ್ಗಡೆ ಹೋಗೋಕ್ಕೆ. ಡುಪ್ಲೆಕ್ಸ್ ಹೌಸ್ ಎಲ್ಲ ಇದೆ. ಸೊ ಅದಕ್ಕೆ ಮನೆ ಒಳಗಡೆ ಸ್ಟೇರ್ ಕೇಸನ್ನು ನಾನು ಪ್ರೊವೈಡ್ ಮಾಡಿರ್ತೀನಿ. ನೆಕ್ಸ್ಟ್ ಇಲ್ಲೇ ಅಂದರೆ ಕಾಮನ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ಕೂಡ ನಾನು ಒಂದು ವಾಯುವ್ಯ ದಿಕ್ಕಿನೊಳಗೆ ಪ್ಲೇಸ್ ಮಾಡಿರ್ತೀನಿ. ಅದ್ರ ಸೈಜ್ ಎಷ್ಟೈತೆ ಅಂದರೆ 3.5 ಫೀಟ್ ಅಗಲ, 7.5 ಫೀಟ್ ಉದ್ದ ಐತಿ. ಈ ಜಾಗದಾಗ ಇಲ್ಲೇನು ಐತಲ್ಲ ಇಲ್ಲಿ ಬೇಕಂದ್ರೆ ಒಂದು ಹೊರಗಡೆ ಈ ವಾಲ್ ಆಗಲಿ ಅಥವಾ ಇಲ್ಲೇ ವಿಂಡೋ ಐತಲ್ಲ ಈ ವಾಲ್ ಒಳಗರಾಗಲಿ ನಾವು ಒಂದು ಸಿಂಕ್ ಕೂಡ ಮಾಡ್ಕೋಬೋದು. ಅಥವಾ ನಾವಿಲ್ಲೇ ಬೇಕಂದ್ರೆ ನಮ್ಮದು ವಾಷಿಂಗ್ ಮಿಷಿನ್ ಕೂಡ ಪ್ಲೇಸ್ ಮಾಡ್ಕೋಬೋದು ಈ ಜಾಗದಾಗ. ಸೊ ಅದನ್ನು ಯಾವ ರೀತಿ ಅನ್ನೋದು ನಾನು ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಡುಪ್ಲೆಕ್ಸ್ ಅದು ಮೇಲ್ಗಡೆ ತೋರಿಸ್ತೀನಿ. 4th ಫ್ಲೋರ್ ಒಳಗೆ ಏನೈತೆ ಅನ್ನೋದು. ಸೊ 4th ಫ್ಲೋರ್ ಒಳಗೂ ಕೂಡ ಇಲ್ಲಿ ಸೇಮ್ ನಾ ಏನು ಕೆಳಗಡೆ 3rd ಫ್ಲೋರ್ ಒಳಗೆ ತೋರಿಸಿದ್ನಲ್ಲ ಅದೇ ರೀತಿ ಸೇಮ್ ಇಲ್ಲೇ ನಮಗೆ ಜಾಗ ಎಲ್ಲ ಸೇಮ್ ಇರ್ತೈತಿ ಡೈಮೆನ್ಷನ್. ಇಲ್ಲೇ ನೋಡ್ಬೋದು ಇದನ್ನು ನಾನು ಏನು 13.5 ಫೀಟ್ ಉದ್ದ ಇತ್ತಲ್ಲ ಕಿಚನ್ ಮತ್ತು ಡೈನಿಂಗ್ ಸೇರಿ ಅದರೊಳಗೆ ಇದನ್ನು ನಾನು ಏನಿಲ್ಲ ಜಾಗ ಏನು ಮಾಡಿರ್ತೀನಿ ಅಂದರೆ ಒಂದು ಬೆಡ್ರೂಮ್ ಕೊಟ್ಟಿರ್ತೀನಿ ಸೌತ್ ಈಸ್ಟ್ ಕಡೆ ಇದೆ. ಸೊ ಇದ್ರದ್ದು ಡೋರ್ ಯಾವ ರೀತಿ ಮಾಡಿರ್ತೀನಿ ಅಂದ್ರೆ ನಾನು ಇಲ್ಲೇ ಈ ಕಡೆ ಯಾಕೆ ಮಾಡೀನಿ ಅಂತಂದರೆ ಇಲ್ಲೇ ನಾವು TV ಪಕ್ಕ ಇಲ್ಲಿ ಏನಾರ ಕೊಟ್ಟರೆ ಡೈರೆಕ್ಟ್ ಇಲ್ಲಿ ಹಾಲ್ನಾಗ ಕುಂತಾಗ ಇಲ್ಲಿ ಒಳಗಡೆ ಇದೆಲ್ಲ ಕಾಣ್ತೈತಿ. ಸೊ ಅದನ್ನ ಏನು ಮಾಡೇನಂದ್ರೆ ನಾನು ಒಳಗಡೆ ಮಾಡೀನಿ ಡೋರ್ನ ಯಾವ ರೀತಿ ಅನ್ನೋದು 3D ಒಳಗೆ ತೋರಿಸ್ತೀನಿ ನಾನು. ಸೊ ಅಗೇನ್ ಇಲ್ಲೇ ಸೇಮ್ ಇರ್ತೈತಿ ಮಿಕ್ಕಿದ್ದೆಲ್ಲ. ನಾನು 5th ಫ್ಲೋರ್ ಒಂದು ತೋರಿಸ್ತೀನಿ ಇವಾಗ. ಸೊ ಇದು ಟೆರೆಸ್ ನಮ್ಮದು. ಟೆರೆಸ್ ಒಳಗೆ ಜಾಸ್ತಿ ಏನು ಮಾಡ್ಕೊಂಡಿರಂಗಿಲ್ಲ. ಇಲ್ಲೇ ನಾನು ಯಾಕಂತಂದರೆ ಬೇಕಂದ್ರೆ ನಮ್ಗೆ ಇನ್ನೂ ಇಲ್ಲೇ ಹೆಚ್ಚಿನ ರೂಮ್ಗಳನ್ನು ಮಾಡಿ ಬಾಡಿಗೆಯನ್ನು ಕೊಡ್ಬೋದು ನಾವು ಅದನ್ನು. ಸೊ ಇಲ್ಲಿ ನಾನು ಸ್ಟೇರ್ ಕೇಸು ಏನಂತಂದ್ರೆ ಇದನ್ನು 3D ತೋರಿಸ್ತೀನಿ ಫಸ್ಟ್. ಸೊ ಇಲ್ಲಿ ಸ್ಟೇರ್ ಕೇಸು ನಾನು ಎಲ್ಲ ರೀತಿ ಎಲ್ಲ ಫ್ಲೋರಿಗೂ ಪ್ರೊವೈಡ್ ಮಾಡಿರ್ತೀನಿ. ಯಾಕೆ ಅಂತಂದರೆ ಇಲ್ಲೇ ನಮ್ಗೆ ಸ್ಟೇರ್ ಕೇಸು ಮೇಲ್ಗಡೆ ಇಫ್ ಇನ್ ಕೇಸ್ ನಾವೇನಾರ ಇಲ್ಲಿ ರೂಮ್ಸ್ ಮಾಡಿಕೊಂಡ್ರೆ ಸ್ಟೇರ್ ಕೇಸ್ ಯೂಸ್ ಆಗಬೇಕು. ಅದ್ರಗೋಸ್ಕರ ನಾನು ಇಲ್ಲಿ ಎಲ್ಲ 5th ಫ್ಲೋರ್ ತನಕ ಸ್ಟೇರ್ ಕೇಸ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಲಿಫ್ಟನ್ನು ಕೂಡ ಇಲ್ಲೇ ಲಾಸ್ಟ್ ಎಂಡಿಗೆ ಇಲ್ಲೇ ತೋರಿಸ್ತೀನಿ. ಸೊ ಈ ರೀತಿ ನಾನು ಇಲ್ಲಿ ಲಿಫ್ಟಿಗೆ 5th ಫ್ಲೋರ್ ತನಕ ಲಿಫ್ಟ್ ಕೊಟ್ಟಿರ್ತೀನಿ. ಅದು ಯಾಕಂತಂದರೆ ಇಲ್ಲಿ ಮೇಲ್ಗಡೆ ಏನಾದರೂ ಬಾಡಿಗೆ ರೂಮ್ಸ್ ಮಾಡಿಕೊಂಡ್ರೆ ಯೂಸ್ ಆಗಲಿ ಅಂತಂದು. ಸೊ ಇವಾಗ ನಾನು ಗ್ರೌಂಡ್ ಫ್ಲೋರ್ ತೋರಿಸ್ತೀನಿ. ಇದರೊಳಗೆ ಯಾವ ರೀತಿ ಮಾಡ್ಕೊಂಡಿರ್ತೀವಿ ಗ್ರೌಂಡ್ ಫ್ಲೋರ್ ಅನ್ನೋದು ತೋರಿಸ್ತೀನಿ ನನಗೆ. ಸೊ ಇದು ನಮ್ಮದು ಗ್ರೌಂಡ್ ಫ್ಲೋರ್ ಆಗಿರ್ತೈತಿ. ಇಲ್ಲೇ ಈ ರೀತಿ ನಮ್ಮದು ಗ್ರೌಂಡ್ ಫ್ಲೋರು. ಒಳಗಡೆ ಬಂದರೆ ಗೇಟಿಂದ ಒಳಗಡೆ ಬಂದರೆ ನಮ್ದು ಇಲ್ಲೇ ಕಾರ್ ಪಾರ್ಕಿಂಗ್ ಇರ್ತೈತಿ. ಸೊ ಇದು ನಮ್ಮದು ಕಾರ್ ಪಾರ್ಕಿಂಗ್ ಇಲ್ಲೇ ಝೂಮ್ ಮಾಡ್ತೀನಿ. ಸೊ ಇದು ನಮ್ಮದು ಕಾರ್ ಪಾರ್ಕಿಂಗ್ ಆಗಿರ್ತೈತಿ. ಈ ಕಡೆ ನೋಡ್ಬೋದು ಇಲ್ಲೇ ನೀವು ಸ್ಟೇರ್ ಕೇಸ್ ಈ ಥರ ನಾನು ಸ್ಟೇರ್ ಕೇಸ್ ಕೊಟ್ಟಿರ್ತೀನಿ. ಇದು ಕೂಡ ನಮಗಿಲ್ಲೇ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಟ್ ಆಗಿ ಮೇಲ್ಗಡೆ ಹೋಗುವಂಗೆ ವಾಸ್ತು ಪ್ರಕಾರ ಕರೆಕ್ಟಾಗಿರೋಂಥ ಸ್ಟೇರ್ ಕೇಸ್ ಕೊಟ್ಟಿರ್ತೀನಿ. ಸ್ಟೇರ್ ಕೇಸ್ ಪಕ್ಕ ಇರೋದು ಇದು ಲಿಫ್ಟ್ ನಮ್ಮದು. ಸೊ ಇಲ್ಲೇ ನಮ್ದು ಏನಂತಂದರೆ ಇದಕ್ಕೆ ಮೇನ್ ಡೋರು ಇಲ್ಲೇ ಕೊಟ್ಟಿರ್ತೀನಿ ನಾನು ನಾರ್ತ್ ಸೈಡ್. ಸೊ ಇದು ಒಳಗೆ ಬಂದ ತಕ್ಷಣ ನಮ್ಗೆ ಆವಾಗಲೇ ಹೇಳಿದೆ 7.5 ಬೈ 14.5 ಬೈ 7.5 ಫೀಟಿದ್ದು ನಮಗಿದು ಲಿವಿಂಗ್ ರೂಮ್ ಇರ್ತೈತಿ. ಅದೇ ಥರ ನಾನು ಇಲ್ಲೇ ಕಿಚನ್ ಕೂಡ ಕಿಚನಿಗೆ ಇಲ್ಲೇ ನೋಡಿರಿ ಇಲ್ಲಿ ಓಪನ್ ಬಿಟ್ಟಿರ್ತೈತಲ್ಲ
ಇಲ್ಲೇ ಓಪನ್ ಬಿಟ್ಟು ಇದು ನಮ್ಮದು ಕಿಚನ್ ಇಲ್ಲೇ ಕೊಟ್ಟಿರ್ತೀನಿ. ಸೊ ಕಿಚನದ್ದು ಏನಂತಂದ್ರೆ ಈ ಕಡೆ ಇಲ್ಲಿ ಪ್ಲೇಸ್ ಖಾಲಿ ಇತ್ತಲ್ಲ, ಇಲ್ಲಿ ನಾವು ಒಂದು ದೇವ್ರ ಮನೆ ಮಾಡ್ಕೋಬೋದು. ಹಿಂಗೆ ಎಲ್ ಶೇಪ್, ಸ್ಮಾಲ್ ಎಲ್ ಶೇಪ್ ಕಿಚನ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಒಂದು ಬೆಡ್ರೂಮ್. ಸೊ ಇದು 1 BHK ಮನೆ ಇರ್ತೈತಿ. ಸೊ ಇಲ್ಲೇ ಒಂದು ಬೆಡ್ರೂಮ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಬೆಡ್ರೂಮ್ ಈ ಥರ ಕಾಣ್ತೈತೆ ನಮ್ಮದು. ನೆಕ್ಸ್ಟ್ ಅವಾಗಲೇ ನಾನು ಹೇಳಿದೆ, ಇಲ್ಲಿ ಅಟ್ಯಾಚ್ ಟಾಯ್ಲೆಟನ್ನು ಇಲ್ಲೇ ಕೊಟ್ಟಿರ್ತೀವಿ ಬೆಡ್ರೂಮಿಗೆ. ಬೆಡ್ರೂಮ್ ಸೈಜ್ 10x11 ಐತಿ. ಆಮೇಲೆ ಟಾಯ್ಲೆಟ್ ಸೈಜು 4 feet 3 inch by 7 feet ಇರ್ತೈತಿ. ಇಲ್ಲೇ ನೆಕ್ಸ್ಟ್ ಹೊರಗಡೆದ್ದು ಒಂದು ಟಾಯ್ಲೆಟ್ ರೂಮ್ ಅಂದೆಲ್ಲ, ಈ ರೀತಿ ಅದಕ್ಕೆ ಡೋರ್ ಹೊರಗಡೆ ಕೊಟ್ಟು ಇಲ್ಲೇ ಒಂದು ಕಾಮನ್ ಇಂಡಿಯನ್ ಟಾಯ್ಲೆಟ್ ಕೂಡ ಇದನ್ನು ಬೇಕಂದ್ರೆ ನಾವು ಮಾಡಬಹುದು. ಇಲ್ಲೇ ಒಂದು ಸ್ಮಾಲ್ ನಾವು ಒಂದು ಶವರ್ ಅಥವಾ ಟ್ಯಾಪ್ ಪ್ಲೇಸ್ ಮಾಡ್ಕೊಂಡು ಅಂದರೆ ಬಾತ್ರೂಮ್ ಕೂಡ ಇಲ್ಲೇ ಆಗ್ತೈತಿ. ಸೊ ಇದು ಏನಂತಂದ್ರೆ ಹೊರಗಡೆ ಎಮರ್ಜೆನ್ಸಿ ಟಾಯ್ಲೆಟ್ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಗ್ರೌಂಡ್ ಫ್ಲೋರ್ ಐತೆ. ಆಮೇಲೆ ಸೆಟ್ ಬ್ಯಾಕ್ ಕೂಡ ನಾನು ಇಲ್ಲಿ ಸುತ್ತಲೂ ಸೆಟ್ ಬ್ಯಾಕ್ ಬಿಟ್ಟಿರ್ತೀನಿ, ಮನೆಗೆ ಹಿಂದ್ಗಡೆನೂ ಸೆಟ್ ಬ್ಯಾಕ್ ಬಿಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಇವಾಗ ಫಸ್ಟ್ ಫ್ಲೋರದ್ದು ಈ ಥರ ಇಲ್ಲಿ ನಾವು ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆ ಹತ್ಕೊಂಡು ಬಂದಾಗ ಇಲ್ಲಿ ಬಂದು ರೀಚ್ ಆಗ್ತೀವಿ. ನಾವು ಏನು ಆವಾಗಲೇ ಸಿಟ್ಔಟ್ ಏರಿಯಾ ಅನ್ನೆಲ್ಲ ಈ ಥರ ವಿಶಾಲವಾಗಿ ಸಿಟ್ಔಟ್ ಏರಿಯಾ ನಮ್ದು ಇಲ್ಲೇ ಕಾಣ್ತೈತಿ. ಸೊ ಇಲ್ಲೇ ನಾನು 25x25 ಧ್ವಜ ಇದ್ದು ಭಾಳ ಜನ ಪ್ಲ್ಯಾನ್ ಕೇಳತ್ತಿದ್ರಿ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು 2 BHK ಅಂತಂದು. ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ. ಸೊ ಇದು 14 feet 6 inch by 13 feet 6 inch ಇಷ್ಟು ನಮ್ಗೆ ಸ್ಪೇಸಿಯಸ್ ಆಗಿ ಕಾಣ್ತೈತಿ. ಇಲ್ಲೇ ಲಿವಿಂಗ್ ರೂಮು, ಈ ಥರ TV ಯೂನಿಟ್ ನಾವು ಇಲ್ಲೇ ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಒಂದು ದೇವ್ರ ಮನೆ 4 feet 3 inch by 5 feet. ಇಲ್ಲಿ 4 feet 3 inch ಅಗಲ 5 feet ಉದ್ದ ಈ ಥರ ಕಾಣ್ತೈತಿ. ನೆಕ್ಸ್ಟ್ ಇಲ್ಲೇ ನಾನು ಆವಾಗಲೇ ಹೇಳಿದೆ 10 feet by 13 feet 6 inchದ್ದು ಒಂದು ಡೈನಿಂಗ್ ಮತ್ತು ಕಿಚನ್ ಇಷ್ಟು ನಮ್ಗೆ ಜಾಗ ಇರ್ತೈತಿ. ಈ ಥರ ನಾವು ಅದನ್ನು ಜಾಗ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಡೈನಿಂಗಿಗೆ ಒಂದು 4 ಅಥವಾ 5 ಅಥವಾ 6 feet ಅಥವಾ 5.5 feet ನಾವು ಇಲ್ಲೇ ಜಾಗ ಬಿಟ್ಕೊಂಡು ಇನ್ನು ಉಳ್ಕಿದ್ದು ನಾವು ಕಿಚನಿಗೆ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಕಿಚನ್ ಕಾಣ್ತೈತಿ. ಎಲ್ ಶೇಪದ್ದು ಕಿಚನ್ ಆಗಿರ್ತೈತಿ ಇದು. ಈ ಥರ ನಾವು ಪ್ಲೇಸ್ ಮಾಡ್ಕೋಬೋದು. ಆಮೇಲೆ ಇಲ್ಲೇ ಏನಂತಂದರೆ ಈ ಕಡೆ ಸೌತ್ ಕಡೆ ನಾವು ಇಲ್ಲೇ ಜಾಗ ಬಿಟ್ಟಿರ್ತೀವಲ್ಲ ಸೆಟ್ ಬ್ಯಾಕ್, ಇಲ್ಲೇ ನಾವು ಒಂದು ಬಾಲ್ಕನಿ ಮಾಡಿಕೊಂಡು ಇಲ್ಲೇ ನಾವು ಏನು ಫ್ರಿಜ್ ಪ್ಲೇಸ್ ಮಾಡೀವಲ್ಲ ಇಲ್ಲೇ ಒಂದು ಡೋರ್ ಕೊಟ್ಟು ಹೊರಗಡೆ ನಾವು ಈ ಬಾಲ್ಕನಿನ ಯುಟಿಲಿಟಿಯಾಗಿ ಯೂಸ್ ಕೂಡ ಮಾಡ್ಕೋಬಹುದು. ಅದು ಆಪ್ಷನ್ ಇರ್ತೈತೆ ನಮಗೆ. ನೆಕ್ಸ್ಟ್ ಇಲ್ಲೇ ಬೆಡ್ರೂಮ್, ಸೌತ್ ವೆಸ್ಟ್ ಬೆಡ್ರೂಮ್ ಇದೆ. ಸೌತ್ ವೆಸ್ಟ್ ಕಡೆ ನೈಋತ್ಯ ದಿಕ್ಕಿನೊಳಗೆ. ಸೊ 10x11 ಇದ್ರ ಸೈಜ್. ನಾನು ಆವಾಗಲೇ ಬೇ ವಿಂಡೋ ಅಂತೇಳಿದೆ, ಯಾವ ರೀತಿ ಕಾಣ್ತೈತೆ ಅಂತೇಳಿ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲೇ ನಮ್ಮದು ನೋಡ್ಬೋದು, ಇವೇ ಡೋರ್ ಇದೇನಿದ್ದು ವಾರ್ಡ್ರೋಬ್ ಐತಲ್ಲ, ವಾರ್ಡ್ರೋಬ್ ಮಧ್ಯೆ ಒಂದು ವಿಂಡೋ ಕೊಟ್ಟಿವಿ. ವಿಂಡೋಗೆ ಇಲ್ಲೊಂದು ಸ್ಮಾಲ್ ಒಂದು ಸಿಟ್ಔಟ್ ಟೈಪ್, ನಾವು ಏನು ಬೇ ವಿಂಡೋ ಅಂತ ಹೇಳ್ತೀವಲ್ಲ ಸಿಟ್ಔಟ್ ಟೈಪ್ ಇಲ್ಲೇ ಕೊಟ್ಟಿರ್ತೀವಿ. ಸೊ ಇಲ್ಲಿ ನಾವು ಚಿಲ್ಔಟ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು, ಚಿಲ್ಔಟ್ ಪ್ಲೇಸ್ ಆಗಿ. ನೆಕ್ಸ್ಟ್ ಇಲ್ಲೇ ಆ್ಯಸ್ ಯೂಶುವಲ್ ಟಾಯ್ಲೆಟನ್ನು ಪ್ಲೇಸ್ ಮಾಡಿರ್ತೀವಿ. ಇದ್ರದ್ದು ಸೈಜ್ 4 feet 3 inch by 7 feet ಇರ್ತೈತಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬೆಡ್ರೂಮು 10x11 ಇರ್ತೈತಿ, ಕಿಡ್ಸ್ ಬೆಡ್ರೂಮು. ಸೊ ಇದು ಈ ಥರ ನಮ್ಮದು ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರು ಸೇಮ್ ಇದೇ ಥರ ಇರ್ತೈತಿ. ನಾನು ಇವಾಗ ಡೈರೆಕ್ಟ್ 3rd ಫ್ಲೋರಿಗೆ ಹೋಗ್ತೀನಿ. ಇಲ್ಲಿ ನಮ್ಮದು 3rd ಫ್ಲೋರ್ ಐತಿ. ಸೊ 3rd ಫ್ಲೋರ್ ಒಳಗೆ ಇದು ಏನಂತಂದರೆ ಡುಪ್ಲೆಕ್ಸ್ ಹೌಸ್ ಆಗಿರ್ತೈತಿ. ಇದು ಸೈಜಸ್ ಎಲ್ಲ ಸೇಮ್ ಇರ್ತೈತಿ. ಕಿಚನ್ನು, ಆಮೇಲೆ ಲಿವಿಂಗ್ ರೂಮು, ಆಮೇಲೆ ಇದು ಬೆಡ್ರೂಮು, ಆಮೇಲೆ ಇಲ್ಲೇ ಬೆಡ್ರೂಮ್ ಐತಲ್ಲ ಇದ್ರದ್ದು ನಾವು ಡೋರ್ ಇಲ್ಲೇ ಕಿಚನ್ ಒಳಗೆ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ಕಿಚನಿಂದ ನಾವು ಡೋರ್ ಪ್ರೊವೈಡ್ ಮಾಡಿಕೊಂಡು ಇಲ್ಲೇ ಒಳಗಡೆ ಬಂದರೆ ಇಲ್ಲೇ ನಾವು ಏನಂದ್ರೆ ವಾಕಿನ್ ವಾರ್ಡ್ರೋಬ್ ಬಂದೆಲ್ಲ ಈ ಥರ ನಾವು ಇಲ್ಲೇ ಓಪನ್ನಾಗಿ ಇಲ್ಲಿ ವಾಕಿನ್ ವಾರ್ಡ್ರೋಬ್ ಮಾಡಿಕೊಂಡು ಇಲ್ಲೇ ನಾವು ಟಾಯ್ಲೆಟದ್ದು ಡೋರ್ ಪ್ರೊವೈಡ್ ಮಾಡಿಕೊಂಡ್ರೆ ಇಲ್ಲೇ ನಾವು ಬೇಕಂದ್ರೆ ವಾಕಿನ್ ವಾರ್ಡ್ರೋಬಿಗೂ ಒಂದು ಸ್ಲೈಡಿಂಗ್ ಡೋರ್ ಮಾಡ್ಕೋಬೋದು, ಆಪ್ಷನಲ್ ಅದೇ. ಸೊ ಇಲ್ಲೇ ನಾವು ಈ ಥರ ಟಾಯ್ಲೆಟ್ ರೂಮನ್ನು ಪ್ಲೇಸ್ ಮಾಡಿರ್ತೀವಿ. ಅಗೇನ್ ಇಲ್ಲೇ 3.5 feet ಅಗಲ 7.5 feet ಉದ್ದ ಇಲ್ಲೊಂದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಇರ್ತೈತಿ. ಸೊ ಅದನ್ನು ಈ ರೀತಿ ಇಲ್ಲೇ ನಾವು ಓಪನಿಂಗ್ ಕೊಟ್ಟಿರ್ತೀವಿ ಸ್ಟೇರ್ ಕೇಸ್ ಕಡೆ. ಇಲ್ಲೇ ಬಂದರೆ ಇಲ್ಲೇ ವಿಂಡೋ ಐತಲ್ಲ ಇಲ್ಲಾರ ಅಥವಾ ಈ ವಾಲ್ ಒಳಗೆ ಅಥವಾ ಈ ವಾಲ್ ಒಳಗೆ ನಾವು ಏನಂದರೆ ಎದುರುಗಡೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಕೂಡ ಪ್ಲೇಸ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಸ್ಟೇರ್ ಕೇಸ್ ಯೂಸ್ ಮಾಡಿಕೊಂಡು ಇವಾಗ 4th ಫ್ಲೋರ್ ಡುಪ್ಲೆಕ್ಸ್ ಯಾವ ರೀತಿ ಐತೆ ಅಂತೇಳಿ ತೋರಿಸ್ತೀನಿ. ಸೊ ಇಲ್ಲೇ ನಾವು ಡುಪ್ಲೆಕ್ಸ್ ಮನೆಗೆ ಬಂದ್ವಿ. ಇವಾಗ ಇಲ್ಲಿ ಸ್ಟೇರ್ ಕೇಸ್ ಆವಾಗಲೇ ಕೆಳಗಿತ್ತಲ್ಲ ಇಲ್ಲೇ ಈ ಪಾಯಿಂಟಿಗೆ ಬಂದು ರೀಚ್ ಆಗ್ತೀವಿ ನಾವು. ಸೊ ಅದು ಯಾವ ರೀತಿ ಐತೆ ಅಂತಂದು ಇಲ್ಲೇ ತೋರಿಸ್ತೀನಿ. ಇಲ್ಲೇ ಡುಪ್ಲೆಕ್ಸ್ ಹೌಸಿಗೆ ಇಲ್ಲೂ ಕೂಡ ಸೈಜಸ್ ಎಲ್ಲ ಸೇಮ್ ಇರ್ತೈತಿ. ಇಲ್ಲಿ ಲಿವಿಂಗ್ ರೂಮ್ ಒಳಗೆ ಒಂದು ನಾವು ಡೋರ್ ಕೊಟ್ಟಿರ್ತೀವಿ, ಯಾಕಂದರೆ ಇಲ್ಲಿ ಮುಂದ್ಗಡೆದು ಬಾಲ್ಕನಿ ಥರ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತಂದು ಇಲ್ಲೊಂದು ಡೋರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಅಗೇನ್ ಇಲ್ಲೇ ನಾವು ಏನಂತಂದರೆ ಕಿಚನ್ ಮತ್ತು ಡೈನಿಂಗ್ ಏನು ನಮ್ದು ಇತ್ತಲ್ಲ ಅದನ್ನು ನಾವು ಇಲ್ಲೇ ಗೆಸ್ಟ್ ಬೆಡ್ರೂಮ್ ಆಗಿ ಯೂಸ್ ಮಾಡಿರ್ತೀವಿ. ಸೊ ಅದನ್ನು ಡೋರ್ ಆವಾಗಲೇ ಹೇಳಿದೆ ನಾನು. ಇಲ್ಲಿ ಹಾಲ್ ಒಳಗೆ ಕೊಟ್ಟರೆ ಏನಂದರೆ ಡೈರೆಕ್ಟಾಗಿ ಕಾಣ್ತಿತ್ತು ನಮಗೆ ಇಲ್ಲೇ ಬೆಡ್ರೂಮ್ ಅಂತ ಅನ್ನೋಗೋಸ್ಕರ ನಾವು ಇಲ್ಲೇ ಈ ರೀತಿ ನಾವು ಹಿಡನ್ ಡೋರ್ ಟೈಪ್ ಅಂದರೆ ಈ ಕಡೆ ಎದುರಾ ಬದ್ರ ನಾವು ಡೋರ್ ಮಾಡಿಕೊಂಡ್ರೆ ನಮಗೆ ಪ್ರೈವಸಿ ಜಾಸ್ತಿ ಇರ್ತೈತಿ. ಸೊ ಇಲ್ಲೇ ನಾವು ಈ ಥರ ಮಾಡಿಕೊಂಡು
ಇಲ್ಲಿ ವಾರ್ಡ್ರೋಬ್ ನೋಡ್ಬೋದು, ಇಲ್ಲಿ ವಾರ್ಡ್ರೋಬನ್ನ ಪ್ಲೇಸ್ ಮಾಡಿರ್ತೀವಿ. ಅಗೇನ್ ಇಲ್ಲಿ ಏನಂತಂದರೆ ನಮ್ಮದು ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ಏನಿತ್ತಲ್ಲ ಅದೇ ರೀತಿ ಸೇಮ್ ಇಲ್ಲಿ ಕೂಡ ನಾವು ರೆಪ್ಲಿಕೇಟ್ ಮಾಡಿರ್ತೀವಿ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಇರ್ತೈತಿ. ಬೇಕಂದ್ರೆ ನಾವು ವಾಕಿನ್ ವಾರ್ಡ್ರೋಬ್ಗೆ ಒಂದು ಸ್ಲೈಡಿಂಗ್ ಗ್ಲಾಸ್ ಡೋರ್ ಆದರೂ ಪ್ಲೇಸ್ ಮಾಡ್ಕೋಬೋದು. ಇದು ಆ್ಯಸ್ ಯೂಶುವಲ್ ನಮ್ದು ಅಟ್ಯಾಚ್ ಟಾಯ್ಲೆಟ್ ರೂಮ್. ನೆಕ್ಸ್ಟ್ ಇಲ್ಲೊಂದು ಕಾಮನ್ ಟಾಯ್ಲೆಟ್ ರೂಮನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದೆಲ್ಲ ನಮ್ದು ಏನಂತಂದರೆ ಸೈಜ್ 25 ಫೀಟ್ ಬೈ 25 ಫೀಟಿದ್ದು ನಾವು ಮನೆಯ ಪ್ಲ್ಯಾನ್ ಒಳಗೆ ಈ ರೀತಿ ಮಾಡ್ಕೊಂಡಿರ್ತೀವಿ. ಸೊ ಅಗೇನ್ 5th ಫ್ಲೋರ್ ಮಾಡ್ಕೊಂಡ್ವಿ ಅಂದ್ರೆ ಈ ರೀತಿ ನಮ್ಮದು ಮೇಲ್ಗಡೆ 5th ಫ್ಲೋರ್ ಒಳಗೆ ಇನ್ನೂ 2 ರೂಮನ್ನು ನಾವು ಇಲ್ಲೇ ಸಿಂಗಲ್ ಬೆಡ್ರೂಮದ್ದು ಮಾಡಿಕೊಂಡು ಅವನು ಕೂಡ ನಾವು ರೆಂಟ್ ಮಾಡ್ಕೋಬೋದು. ಈ ರೀತಿ ನಮ್ಮದು ಮನೆ ಕಾಣ್ತೈತಿ. ಸೊ ಇಲ್ಲಿ ನೋಡ್ಬೋದು, ಅವಾಗಲೇ ನಾನು ಬಾಲ್ಕನಿ ಡೋರ್ ಅಂತ ಹೇಳಿದೆ. ಈ ರೀತಿ ನಾವು ಇಲ್ಲಿ ಬಂದರೆ ಬಾಲ್ಕನಿಗೆ ಆ್ಯಕ್ಸೆಸ್ ಸಿಗ್ತೈತಿ. ಸೊ ಈ ರೀತಿ ನಾವು ಮಾಡ್ಕೋಬೋದು. ಇಲ್ಲ ಮೇಲ್ಗಡೆ ನಮಗೆ ಯಾವುದೇ ರೀತಿ ರೂಮ್ ಬೇಡ ಅಂತಂದರೆ ಇಲ್ಲಿ ನಾವು ಏನು ಮಾಡ್ಕೋಬೋದು ಅಂದರೆ ಒಗೆಯಕ್ಕೆ ಇಲ್ಲೊಂದು ಕಲ್ಲು ಕೂಡ ನಾವು ಹಾಕೋಬೋದು. ಸೊ ಇಲ್ಲೇನಂತಂದರೆ ನಾವು ನೀಟಾಗಿ ಬಟ್ಟೆ ಎಲ್ಲ ಒಣ ಹಾಕ್ಕೋಬೋದು. ಇಷ್ಟು ಜಾಗ ನಮಗೆ ಸಾಕಷ್ಟು ಜಾಗ ಇರ್ತೈತಿ. ಇಲ್ಲೇ ನಾವು ಡೋರ್ ಈ ರೀತಿಯಿಂದ ಕೆಳಗಿಳಿದು ಹೋಗ್ಬೋದು. ನೆಕ್ಸ್ಟ್ ಇಲ್ಲೇ ಒಂದು ನಾವೇನಂತಂದರೆ ಲಿಫ್ಟ್ ಕೂಡ ಇರ್ತೈತಿ. 5th ಫ್ಲೋರ್ ತನಕ ಲಿಫ್ಟ್. ಇಫ್ ಇನ್ ಕೇಸ್ ನಾವು ಇಲ್ಲಿ ರೂಮ್ಸ್ ಮಾಡಿದರೆ ಲಿಫ್ಟ್ ನಮಗೆ ಆ್ಯಕ್ಸೆಸ್ ಇತ್ತಂದರೆ ಬಾಡಿಗೆ ಕೂಡ ಇನ್ನೂ ಹೆಚ್ಚಿಗೆ ನಮಗೆ ಜನ್ರೇಟ್ ಆಗ್ತೈತಿ. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು. ಇದು 30-40 ಸೈಟ್ ಒಳಗಿದೆ. ಈಸ್ಟ್ ಫೇಸಿಂಗ್ 30-40 ಸೈಟ್ ಒಳಗೆ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇದು ಒಂದು ಫ್ರೇಮ್ಡ್ ಸ್ಟ್ರಕ್ಚರ್, ಅಂದರೆ ಕಾಲಮ್ ಇರೋಂಥ ಸ್ಟ್ರಕ್ಚರ್ ಇದಾಗಿರ್ತೈತಿ. ಸೊ ಇವತ್ತಿಂದ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಪ್ಲ್ಯಾನ್ ನೋಡೋಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ತಮಗೆಲ್ಲರಿಗೂ ಪ್ಲ್ಯಾನ್ ಲೈಕ್ ಆಗೈತೆ ಅಂತ ಅನ್ಕೊತೀನಿ. ಪ್ಲ್ಯಾನ್ ಸ್ವಲ್ಪ ದೊಡ್ಡದೈತಿ, ಬಟ್ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆಮೇಲೆ 27x27 ಪ್ಲ್ಯಾನನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಲಾಸ್ಟ್ ವೀಡಿಯೋದಾಗ. ಪ್ಲೀಸ್ ಹೋಗಿ ನೋಡಿರಿ ಅದನ್ನು ಕೂಡ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇವತ್ತು ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್. ಥ್ಯಾಂಕ್ ಯು.